ಶ್ರೀ ಸತ್ ಉಪಾಸಿಯೇ ನಮಃ. ಗಂ ಗಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪತಃ ಆನಃ ಶೃಣ್ವನ್ನೋತಿಭಿಃ ಸೇದಸಾದರಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ವಿಶೇಷವಾಗಿ 19/6/2024 ಬುಧವಾರದ ದಿನ ಭವಿಷ್ಯ. ಇವತ್ತಿನ ದಿವಸ ಪಂಚಾಂಗ ನೋಡಿದಾಗ ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ ದ್ವಾದಶಿ ತಿಥಿ ಇರ್ತಕ್ಕಂಥದ್ದು 7:30 ನಂತರ ತ್ರಯೋದಶಿ ಇರ್ತಕ್ಕಂಥದ್ದು ಬುಧವಾರ. ವಿಶಾಖ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ರಾಹುಕಾಲ ನೋಡಿದಾಗ 12:24 2:01 ಗುಳಿಕ ಕಾಲ ನೋಡಿದಾಗ 10:48 12:24 ಯಮಗಂಡ ಕಾಲ ನೋಡಿದಾಗ 7:36 9:12 ಇರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಪ್ರದೋಷ ಬಹಳ ವಿಶೇಷವಾದಂಥ ಒಂದು ಫಲವನ್ನು ಕೊಡ್ತದೆ. ಯಾವ ರೀತಿಯಾದಂಥ ಒಂದು ಫಲವನ್ನು ಕೊಡ್ತದೆ, ಯಾರು ಮಾಡಬೇಕಾಗುತ್ತೆ ಪ್ರದೋಷ? ಈ ಪ್ಯಾರಲಿಸಿಸ್ ಸಂಬಂಧಪಟ್ಟಂತೆ ವ್ಯತ್ಯಾಸ, ಸ್ಕಿನ್ ಡಿಸೀಸ್ ಇರ್ತಕ್ಕಂಥದ್ದು, ಯಾಕೋ ಮೆದುಳು ಯಾಕೋ ಪದೇ ಪದೇ ತಲೆನೋವು ಬರ್ತಾ ಇದೆ, ಅಥವಾ ಮೆದುಳಿಗೆ ಸಂಬಂಧಪಟ್ಟಂತ ವ್ಯತ್ಯಾಸಗಳಾಗ್ತಾ ಇದೆ, ಅಥವಾ ಈ ನರಕ್ಕೆ ಸಂಬಂಧಪಟ್ಟಂತೆ ಯಾವುದು ಆಪರೇಷನ್ ಆಗಬೇಕು ಅನ್ನುವಂಥವ್ರು, ಇದು ಒಂದು. ಎರಡನೇದಾಗಿ ಮಕ್ಕಳಲ್ಲಿ ಬುದ್ಧಿ ಚುರುಕಿಲ್ಲ, ನೆನಪಿನ ಶಕ್ತಿ ಕಡಿಮೆ ಇದೆ, ವಿದ್ಯಾಭ್ಯಾಸದ ಅಷ್ಟೊಂದು ಆಕ್ಟಿವ್ ಇಲ್ಲ ಅಂತಕ್ಕಂಥವರು ಇವತ್ತಿನ ದಿವಸ ಬಿಲ್ವ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಆ ಬಿಲ್ವ ವೃಕ್ಷದ ಪ್ರಾರ್ಥನೆ ಮಾಡಿಕೊಂಡು ಬಿಲ್ವ ದಳವನ್ನು ನೀವೇ ಸ್ವತಃ ಬಿಡಿಸಿ ಅದನ್ನು ತೆಗೆದುಕೊಂಡು ಹೋಗಿ ಶಿವನಿಗೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು ನಿಮ್ಮ ಸಂಕಲ್ಪಪೂರ್ವಕವಾಗಿ. ಯಾವುದು ಕಷ್ಟ ಇದೆಯೋ ಅದು ಬಗೆಹರಿಲಿ ಅಂತ ಸಂಕಲ್ಪಪೂರ್ವಕವಾಗಿ ಇವತ್ತಿನ ದಿವಸ ಶಿವನಿಗೆ ಅಷ್ಟೋತ್ತರವನ್ನು ಮಾಡಿದರೆ ಬಿಲ್ವ ದಳದಿಂದ ಖಂಡಿತ ಮೋಸ್ಟ್ ಪ್ರಾಬಬಲಿ ಆ ಸಮಸ್ಯೆ ಅಂತಕ್ಕಂಥದ್ದು ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ನಿವಾರಣೆ ಆಗೋದಕ್ಕೆ ದಾರಿ ಸಿಗುತ್ತೆ. ಭಕ್ತಿ ಪ್ರಾರ್ಥನೆ ನಿಮ್ಮ ಸಂಕಲ್ಪದ ಮೇಲೆ ನಿರ್ಧಾರವಾಗಿರ್ತದೆ, ಆ ಫಲ ಸಿಗುವಂಥದ್ದು. ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿ ಆ ಶಿವಯ್ಯನ ಕೃಪಾ ಆಶೀರ್ವಾದದಿಂದ ನಿಮಗಿರ್ತಕ್ಕಂಥ ಸಂಕಷ್ಟವನ್ನು ನಿವಾರಣೆ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ದಿವಸ ವಿಶಾಖ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ ಏನೆಲ್ಲ ಫಲಾಫಲ ನೋಡೋದಕ್ಕೆ ದಾರಿಯಾಗ್ತದೆ. ಮೇಷರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಸ್ವಲ್ಪ ಆರ್ಥಿಕವಾದಂಥ ಸುಧಾರಣೆ, ಕೌಟುಂಬಿಕವಾದಂಥ ಸಹಕಾರ, ಏನೋ ಇರ್ತಕ್ಕಂಥ ಆರ್ಥಿಕವಾಗಿದ್ದಂಥ ಒಂದು ಜಡದ ಒಂದು ಪರಿಸ್ಥಿತಿ ನಿವಾರಣೆ ಆಗುವಂಥ ಲಕ್ಷಣಗಳು, ಆಕಸ್ಮಿಕವಾಗಿ ಯಾವುದೋ ಒಂದು ಸಮಸ್ಯೆಯಿಂದ ಬಗೆಹರಿತಕ್ಕಂಥ ಅಥವಾ ಅದರಿಂದ ಬಿಡುಗಡೆ ಆಗುವಂಥ ಲಕ್ಷಣಗಳು ಕೂಡ ಕಂಡುಬರುವಂಥದ್ದು. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳು, ಸಾಲಬಾಧೆಯಿಂದ ಸಣ್ಣ ಪ್ರಮಾಣದಲ್ಲಿ ಬಿಡುಗಡೆ ಆಗುವಂಥ ಲಕ್ಷಣಗಳು. ಆದರೂ ಕೂಡ ಮಾನಸಿಕವಾದಂಥ ಒತ್ತಡ ಅಥವಾ ಪಿತ್ರಾರ್ಜಿತ ಸ್ವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸ್ಥಿರಾಸ್ತಿ ವಿಚಾರ ಸಂಬಂಧಪಟ್ಟಂತೆ ಒತ್ತಡಕ್ಕೆ ಸಿಲುಕಾಕೊಳ್ತಕ್ಕಂಥ ಸ್ಥಿತಿ, ವಾಹನದ ವಿಚಾರ ಸಂಬಂಧಪಟ್ಟಂತೆ ಅಥವಾ ಸ್ಥಿರಾಸ್ತಿ ಖರೀದಿ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ತಾಯಿಯೊಂದಿಗೆ ಮನಸ್ತಾಪ ಮತ್ತೆ ಕಲಹವನ್ನು ಮಾಡಿಕೊಳ್ತಕ್ಕಂಥ ವಾತಾವರಣಗಳು ಬರಬಹುದು. ಆದರೂ ಕೂಡ ಒಳ್ಳೆಯ ದಿವಸವಿದೆ. ದೈವಾರಾಧನೆಯಿಂದ ನಿಮಗಿರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗಬಹುದು, ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಆದರೆ ಪ್ರಯಾಣ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿನಲ್ಲಿ ಇಲ್ಲ. ಒಪ್ಪಂದ, ಕರಾರು, ಅಗ್ರಿಮೆಂಟು, ರಿಜಿಸ್ಟ್ರೇಷನು ಉತ್ತಮವಾದಂಥ ಸ್ಥಿತಿ ಇಲ್ಲ. ನೆರೆಹೊರೆಯಿಂದ ಉತ್ತಮವಾದಂಥ ಬಾಂಧವ್ಯ ಅಥವಾ ಕೆಲಸ ಕಾರ್ಯಗಳು ನಿಮಗೆ ಆಗುವಂಥ ಸಾಧ್ಯತೆಗಳು ಇರುವುದಿಲ್ಲ. ಸ್ವಲ್ಪ ಜಾಗ್ರತೆ ಮತ್ತೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪತ್ರ ವ್ಯವಹಾರ ಮತ್ತೆ ವಾಹನ ಸ್ಥಿರಾಸ್ತಿ ವಿಚಾರಗಳಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಮಾನಸಿಕವಾದಂಥ ಒತ್ತಡಗಳಿಂದ ವಿದ್ಯಾಭ್ಯಾಸ ಭಂಗ ಮಾಡಿಕೊಳ್ಬೇಕು. ಬಿಟ್ರೆ ಮಿಕ್ಕಂತ ರೀತಿಯಾದಂಥ ಸಮಸ್ಯೆಗಳಾಗುವಂಥ ಸಂದರ್ಭಗಳೇನು ಇರೋದಿಲ್ಲ. ಇರುವಂತಹ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಹೋಗಬೇಕು ಅಂದ್ರೆ ಗಾಯತ್ರಿ ಮಂತ್ರವನ್ನ ಜಪಿಸುವಂತ ಒಂದು ಪ್ರಯತ್ನವನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಸಾಲದ ಚಿಂತೆ, ಶತ್ರುಗಳ ಉಪಟಳ ಅಥವಾ ಶತ್ರುಗಳ ಕಾಟ ಅಂತಕ್ಕಂಥ ಸಂದರ್ಭ, ಪೂರ್ವದಲ್ಲಿ ಯಾವತ್ತೂ ಏನೋ ಮಾಡಿರ್ತಕ್ಕಂಥ ತಪ್ಪು ಅಥವಾ ದೈವನಿಂದನೆ, ಗುರುನಿಂದನೆಗಳು ಇವತ್ತಿನ ಸ್ವಲ್ಪ ನಿಮಗೆ ಪಶ್ಚಾತ್ತಾಪವನ್ನು ತರಬಹುದು ಅಥವಾ ತೊಂದರೆಯನ್ನು ತರುವಂತ ಸಾಧ್ಯತೆಗಳಿರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಏನೋ ಆಪರೇಷನ್ ಆಗ್ಬಿಡ್ತದೇನೋ, ಅದಾಗ್ಬಿಡ್ತದೇನೋ, ಇದಾಗ್ಬಿಡ್ತದೇನೋ, ತುಂಬಾ
ಈ ರೀತಿಯಲ್ಲಿ ಗಾಬರಿಯಾಗುವಂತ ಸಂದರ್ಭಗಳಿರ್ತದೆ. ಒತ್ತಡದ ದಿವಸವೂ ಕೂಡ ಆಗಿರ್ತದೆ. ಸಾಮಾನ್ಯವಾಗಿ ಒತ್ತಡ, ವಿಪರೀತವಾದಂತ ಒತ್ತಡಗಳಿರ್ತದೆ. ಏನ್ ಮಾಡಕ್ ಹೋದ್ರೂ ಕೂಡ ಅಷ್ಟು ಸುಲಭವಾಗಿ ಸಕ್ಸಸ್ ಆಗುವಂತ ಸನ್ನಿವೇಶಗಳು ಇರೋದಿಲ್ಲ. ಮತ್ತೆ ವಿದ್ಯಾಭ್ಯಾಸದಲ್ಲಿ ಭಂಗ ಅಂತಕ್ಕಂಥ ಸ್ಥಿತಿ, ದೈವನಿಂದನೆ ಅಥವಾ ಗುರುನಿಂದನೆಗಳನ್ನು ಮತ್ತೆ ಮಾಡುವಂತಹ ಸನ್ನಿವೇಶಗಳೇನಾದ್ರೂ ಬರುವಂತಹ ಸಂದರ್ಭಗಳು ಉಂಟು ಅಂತ ಹೇಳ್ತದೆ. ಆರ್ಥಿಕವಾದಂತಹ ಸ್ಥಿತಿಗತಿಗಳು ಸ್ವಲ್ಪ ಕುಗ್ಗುವಂತಹ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಸ್ವಲ್ಪ ಏನಾದ್ರೂ ಹೊಸ ವಸ್ತು ಖರೀದಿ ಮತ್ತೊಂದು ಇಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಅಷ್ಟೊಂದು ಉತ್ತಮವಾದಂತಹ ವಾತಾವರಣಗಳು ಈ ಸಂದರ್ಭದಲ್ಲಿ ಇಲ್ಲ. ಇವತ್ತಿನ ದಿವಸ ವಿಶೇಷವಾಗಿ ಇಲ್ಲದೆ ಇರತಕ್ಕಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯವನ್ನು ಬಹಳ ಜಾಗ್ರತೆ ನೋಡಿಕೊಳ್ಳಿ. ಅದರಲ್ಲೂ ಕೂಡ ಸ್ವಲ್ಪ ಆಹಾರ ವ್ಯತ್ಯಾಸ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಕ್ಕಂಥದ್ದು, ಹಾರ್ಮೋನ್ ವ್ಯತ್ಯಾಸ, ಮೈಕೆ ನೋವು ಬರ್ತಕ್ಕಂಥದ್ದು, ತುಂಬಾ ಒತ್ತಡವನ್ನು ತಂದುಕೊಂಡು ಬ್ರೈನ್ಗೆ, ಮನಸ್ಸಿಗೆ ಸ್ವಲ್ಪ ಆರೋಗ್ಯವನ್ನು ಕೆಡಿಸಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ನೋಡಿಕೊಂಡು ಸ್ವಲ್ಪ ಮುಂದೆ ಹೋಗ್ತಕ್ಕಂಥದ್ದು ಸೂಕ್ತ. ವೃಷಭ ರಾಶಿನವರು ಶಿವನಾಮ ಸ್ಮರಣೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಪ್ರೀತಿ ಪ್ರೇಮದ ಕಡೆಗೆ ಒಲವು ಇರ್ತದೆ. ತುಂಬಾ ಎಮೋಷನಲ್ ಆಗ್ತಕ್ಕಂಥ ಪರಿಸ್ಥಿತಿ, ಈಡೇರದೇ ಇರ್ತಕ್ಕಂಥ ಆಸೆಗಳ ಕಡೆಗೆ ಹೆಚ್ಚಿನದಾದಂಥ ಒಲವು ಅಥವಾ ಕಲ್ಪನೆಯನ್ನ ಮಾಡಿಕೊಳ್ತಕ್ಕಂಥ ಸ್ಥಿತಿ. ಮದುವೆ ಆಗ್ತಾ ಇಲ್ಲ, ಶುಭ ಕಾರ್ಯ ಆಗ್ತಾ ಇಲ್ಲ, ನಾನು ಅಂದ್ಕೊಂಡಿದ್ದ ಆಗ್ತಾ ಇಲ್ಲ, ಈ ರೀತಿಯಲ್ಲಿ ಸ್ವಲ್ಪ ಹೆಚ್ಚಾಗಿ ಮನಸ್ಸಿಗೆ ತಂದು ಕೊಡ್ತಕ್ಕಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ದೈವ ಶಾಪಕ್ಕೆ ಏನಾದ್ರೂ ಗುರಿಯಾಗ್ಬಿಟ್ಟಿದೀವ ಅನ್ನೋ ರೀತಿಯಾದಂತಹ ಸ್ಥಿತಿ. ಯಾವುದೋ ಕರ್ಮ ನಮ್ಮನ್ನ ಕಾಡಾಟವನ್ನು ಕೊಡ್ತಾ ಇದೆ, ಯಾವ ಕರ್ಮ ಈ ಒತ್ತಡವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತದೆ. ಇವತ್ತಿನ ದಿವಸ ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತೆ ಆರ್ಥಿಕವಾದಂತ ಸ್ಥಿತಿಗತಿಗಳು ಒಂದು ಸಣ್ಣದಾಗಿ ಓಕೆ, ಪರವಾಗಿಲ್ಲ, ನಿಮ್ಮ ಖರ್ಚು ಅಗತ್ಯಕ್ಕೆ ಸಂಬಂಧಪಟ್ಟಂತೆ ರೀತಿಯಲ್ಲಿ ನಿಭಾಯಿಸುವಂತ ಎಲ್ಲ ಯೋಗಬಲ, ಸಾಲ ಮಾಡಿ ಬರ್ತದೋ ಅಥವಾ ಬೇರೆ ರೀತಿಯಲ್ಲಿ ಬರುತ್ತೋ, ಯಾವುದೋ ಒಂದು ರೀತಿಯಲ್ಲಿ ಆರ್ಥಿಕವಾಗಿದ್ದಂತ ಒಂದು ಜಡ್ಡುಗಟ್ಟಿದಂತ ವಾತಾವರಣಗಳಿಂದ ಈಚೆಗೆ ಬರ್ತೀರಿ. ಆದರೂ ಕೂಡ ಯಥೇಚ್ಛವಾಗಿ ಖರ್ಚನ್ನು ಮಾಡುವಂತ ಸನ್ನಿವೇಶಗಳಿರ್ತದೆ. ಸ್ವಲ್ಪ ಎಲ್ಲೋ ಸೋತು ಬಿಡ್ತೀನಾ, ಎಲ್ಲೋ ನಾನು ಗುರಿ ಮುಟ್ಟೋದಕ್ಕಾಗಲ್ವಾ, ಈ ಪರಿಸ್ಥಿತಿಗಳು ಕಂಡು ಬರುತ್ತದೆ. ಆ ಆತಂಕಗಳು ಬೇಡ. ಇವತ್ತಿನ ದಿವಸ ಸರಿ ಇಲ್ಲ, ಮುಂದೆ ಯಾವತ್ತೋ ಒಂದು ದಿವಸ ಸರಿಯಾಗುವಂತ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಓಕೆ, ಪರವಾಗಿಲ್ಲ, ಒಂದು ಸುಧಾರಣೆ ಆಗುವಂತ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಮಿಥುನ ರಾಶಿನವರು ಹನುಮಂತನಿಗೆ ಕೆಂಪು ತಾವರೆ ಹೂವನ್ನ ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಲಾಭ, ಅಭಿವೃದ್ಧಿ, ಯೋಗ ಫಲ, ಅದೃಷ್ಟ ಅನ್ನೋ ರೀತಿಯಾದಂತಹ ವಾತಾವರಣಗಳು, ಉತ್ತಮವಾದಂಥ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ಎಲ್ಲವೂ ಕೂಡ ಪ್ರಾಪ್ತಿಯಾಗುವಂತ ಲಕ್ಷಣಗಳಿದೆ. ಸಾಲವನ್ನ ಕೇಳಿದ್ದರಿಂದ ಸಹಾಯ ಸಿಗುವಂಥದ್ದು. ಉದ್ಯೋಗ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದರಿಂದ ಅನುಕೂಲವಾಗುವಂತ ಯೋಗ ಫಲಗಳು ಉಂಟು. ಉದ್ಯೋಗ, ಕೂಲಿ ಕೆಲಸ, ಗುತ್ತಿ ಕೆಲಸ, ಸಂಬಳಕ್ಕೆ, ಕಂಪನಿಗೆ ಎಲ್ಲೋ ಕೇಳುತ್ತಾ ಇದ್ದೀರಿ ಅಥವಾ ಹುಡುಕ್ತಾ ಇದ್ದೀರಿ ಅಂದ್ರೆ ಸ್ವಲ್ಪ ಯಶಸ್ಸು, ಅನುಕೂಲಕರ ವಾತಾವರಣ ನಿರ್ಮಾಣವಾಗಿ ಬರುವಂತದ್ದು ಉಂಟು ಅಂತ ಹೇಳ್ತದೆ. ನಷ್ಟದ ಪ್ರಮಾಣ ಕಡಿಮೆ ಅಥವಾ ಆಗುವಂತ ಆಪತ್ತುಗಳಿಂದ, ತೊಂದರೆ ತಾಪತ್ರೆಗಳಿಂದ ರಕ್ಷಣಾ ವ್ಯವಸ್ಥೆಗಳು ಉಂಟು ಅಂತ ಹೇಳ್ತದೆ. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳು, ಸಾಲಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು, ಸ್ಥಿರಾಸ್ತಿ ವ್ಯವಹಾರಗಳು ಬಗೆಹರಿತಕ್ಕಂಥ ಸ್ಥಿತಿ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಅನುಕೂಲಕರ ವಾತಾವರಣ, ಶುಭ ಕಾರ್ಯ ಪ್ರಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತ ಅನುಕೂಲ, ಯತ್ನ ಕಾರ್ಯಗಳಲ್ಲಿ ಜೀವನ ಸಾಧಿಸ್ತಕ್ಕಂಥ ಸ್ಥಿತಿ ಕಟಕ ರಾಶಿನವರು ನೋಡ್ತೀರಿ ಈ ಒಂದು ದಿವಸ. ರುದ್ರ ಪಠನೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ವಿದೇಶಯಾನ, ದೂರ ಪ್ರಯಾಣ, ಈ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮನಸ್ಸು ಹಿಂಜರಿದ್ರೂ ಕೂಡ ಅವಕಾಶಗಳು ಬರ್ತದೆ. ನಿಮ್ಮ ಮನಸ್ಸು ಹಿಂಜರಿಯುವಂತ ವಾತಾವರಣ ನಿರ್ಮಾಣವಾಗಿ ಬರಬಹುದು. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಯಶಸ್ಸಾಗ್ತೀರಿ. ಪ್ರಯತ್ನ ಅಂತಕ್ಕಂಥದ್ರಲ್ಲಿ ನೀವು ಸೋಲುವಂತ ಸಾಧ್ಯತೆಗಳು ಬರುತ್ತೆ. ಆರ್ಥಿಕವಾದಂತಹ ಸ್ಥಿತಿಗತಿಗಳಿಗೆ ಸಣ್ಣದಾದಂತಹ ಒಂದು ಸುಧಾರಣೆಗಳಾದ್ರೂ ಕೂಡ ಸಾಕಾಗುವುದಿಲ್ಲ. ನಿಮ್ಮ ವ್ಯವಹಾರಗಳಿಗೆ ಸಾಕಾಗುವುದಿಲ್ಲ ಅಥವಾ ನಿಮ್ಮ ಖರ್ಚು ವೆಚ್ಚಗಳಿಗೆ ಸಾಕಾಗ್ತಾ ಇಲ್ಲ ಅಂತಕ್ಕಂಥ ಸ್ಥಿತಿ ಒಂದು ಇರ್ತದೆ. ಇದ್ರೂ ಕೂಡ, ಕೈಯಲ್ಲಿ ಇದ್ರೂ ಕೂಡ ಭಗವಂತ ತಕ್ಕ ಮಟ್ಟಿಗೆ ಕೊಟ್ಟರು ಕೂಡ ಇವತ್ತಿನ ದಿವಸ ನಿಮ್ಮ ಒಂದು ಏನು ಕಮಿಟ್ಮೆಂಟ್ ಏನಿರ್ತದೆ ಆ ಕಮಿಟ್ಮೆಂಟ್ ತಕ್ಕನಾದಂತ ರೀತಿಯನ್ನು ಸಾಕಾಗದಲ್ಲೇ ಇರ್ತಕ್ಕಂಥ ರೀತಿಯಲ್ಲಿ ಯೋಚನೆಗಳು ಜಾಸ್ತಿ ಬರ್ತದೆ.
ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಒಂದು ಅಸಮಾಧಾನ ಅಂತಕ್ಕಂಥ ರೀತಿಯಲ್ಲಿ ನೋಡಬೇಕಾಗತ್ತೆ. ಅಂದ್ರೆ ಅಷ್ಟೊಂದು ಅನುಕೂಲಕರ ವಾತಾವರಣ ಇರೋದಿಲ್ಲ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥ. ಆದರೆ ಈಗಾಗಲೇ ಉದ್ಯೋಗದಲ್ಲಿ ಇರ್ತೀರಿ ಅಂದ್ರೆ ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತೀರಿ, ಮಾಡಿ. ಮೇಲಧಿಕಾರಿಗಳಿಂದ ಏನಾದ್ರು ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಿದ್ದೀರಾ, ಮಾಡಿ ಅಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ಸಿಂಹರಾಶಿನವರಿಗೆ ಬರ್ತದೆ. ಗೋಧಿ ಪಾಯಸವನ್ನು ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿನಲ್ಲಿ ನೋಡಿದಾಗ ಆರ್ಥಿಕವಾದಂತಹ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳಿದೆ. ಪತ್ರ ವ್ಯವಹಾರಗಳಲ್ಲಿ ಅನುಕೂಲ, ಪ್ರಯಾಣದಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ ಸಂಪಾದನೆ ಮಾಡ್ತಕ್ಕಂಥ ಸಂದರ್ಭ, ಶುಭಾಶಯಗಳು ಅರೆದು ಬರ್ತಕ್ಕಂಥದ್ದು, ಶುಭ ಕಾರ್ಯ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಸ್ಥಿರಾಸ್ತಿ, ಭೂಮಿ, ವಾಹನ, ಯಂತ್ರೋಪಕರಣ ಏನ ಖರೀದಿ ಮಾಡಬೇಕು ಅನ್ನೋ ರೀತಿಯಲ್ಲಿದ್ರೂ ಕೂಡ ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಗುವಂತ ಸಾಧ್ಯತೆಗಳಿದೆ. ಮತ್ತೆ ಅವಕಾಶಗಳು ಕೂಡ ಒದಗಿ ಬರ್ತದೆ. ತಾಯಿಯ ಸಹಕಾರ ನಿಮಗೆ ಸಿಗುವಂತ ಲಕ್ಷಣಗಳಿದೆ. ಆರೋಗ್ಯ ಸುಧಾರಣೆ ಆಗುವಂತ ಸಾಧ್ಯತೆಗಳು ಇದೆ. ಚಿಂತೆ ಮಾಡುವಂತ ಅವಶ್ಯಕತೆಗಳು ಇರೋದಿಲ್ಲ. ಆದರೆ ಉದ್ಯೋಗ ಮೇಲಧಿಕಾರಿಗಳಿಗೆ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂದ್ರೆ ಸ್ವಲ್ಪ ಎಲ್ಲೋ ಸಣ್ಣದಾಗಿ ತಗ್ಗಿ ಬಗ್ಗಿ ಹೋದರೆ ಆಗತ್ತೆ. ಸ್ವಲ್ಪ ಏನಾದರೂ ಕಿರಿಕ್ ಮಾಡಿಕೊಂಡಿದ್ರೆ ಸ್ವಲ್ಪ ಕಷ್ಟವಾಗ್ತದೆ. ಸ್ವಲ್ಪ ನೋಡಿಕೊಂಡು ಹೋಗಿ. ಇನ್ನು ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯವರು ಕೆಂಪು ವಸ್ತ್ರವನ್ನ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನ ನೀವು ನೋಡೋದಕ್ಕೆ ದಾರಿ ಇದೆ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಅಷ್ಟೊಂದು ಉತ್ತಮವಾದಂಥ ವಾತಾವರಣಗಳಿಲ್ಲ. ಯತ್ನ ಕಾರ್ಯದಲ್ಲೂ ಕೂಡ ಸ್ವಲ್ಪ ಸೋಲುಗಳನ್ನು ನೋಡ್ತಕ್ಕಂಥದ್ದು. ಪ್ರಯಾಣದಲ್ಲಿ ಸ್ವಲ್ಪ ವಿಘ್ನಗಳನ್ನು ತಂದುಕೊಡ್ತಕ್ಕಂಥದ್ದು. ದೇವತಾ ಆರಾಧನೆಯಲ್ಲಿ, ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನ ಅಂತಕ್ಕಂಥ ಸ್ಥಿತಿ. ತಂದೆಯಿಂದ ನಷ್ಟ ಅಥವಾ ತಂದೆಯೊಂದಿಗೆ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು. ಸಾಲದ ಚಿಂತೆ ಅಥವಾ ಸಾಲದ ಒತ್ತಡವನ್ನು ಅನುಭವಿಸುವಂತ ಸಾಧ್ಯತೆಗಳಿರುತ್ತೆ. ಶತ್ರುಗಳಿಂದ ಸ್ವಲ್ಪ ತೊಂದರೆ, ತಾಪತ್ರಗಳಾಗ್ತಕ್ಕಂಥದ್ದು ಮತ್ತೆ ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕಾಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಉಂಟು ಅಂತ ಹೇಳ್ತಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ, ಸ್ವಲ್ಪ ನೋಡಿಕೊಂಡು ಏನಾದ್ರು ಆಪರೇಷನ್ ಅಥವಾ ವೈದ್ಯೋಪಚಾರ ಅಂತ ಅನ್ನೋದಿತ್ತು ಅಂದ್ರೆ ಆಪರೇಷನ್ ಅಂದ್ರೆ ಇನ್ನೊಂದು ಸಜೆಷನ್ ತೆಗೆದುಕೊಳ್ತಕ್ಕಂಥದ್ದು ಸೂಕ್ತ. ಎಲ್ಲೋ ಮಿಸ್ಗೈಡ್ ಆಗುವಂತ ಸಾಧ್ಯತೆಗಳು ಬರಬಹುದು. ಎರಡನೇ ಒಪಿನಿಯನ್ ತೆಗೆದುಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಪ್ರಾಪ್ತಿಯ ಯೋಗ ಫಲಗಳಿದೆ. ಆದ್ರೆ ತುಂಬಾ ಅತಿ ಹೆಚ್ಚು ಉದ್ಯೋಗದ ಒತ್ತಡವಿರ್ತಕ್ಕಂಥ ಒಂದು ಉದ್ಯೋಗವನ್ನ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಮತ್ತೆ ಇರುವಂತ ಉದ್ಯೋಗದಲ್ಲೂ ಕೂಡ ವಿಪರೀತವಾದಂಥ ಒತ್ತಡಗಳು ಜಾಸ್ತಿ ಇರುತ್ತದೆ. ಇವತ್ತಿನ ದಿವಸ ಸ್ವಲ್ಪ ಅಗೌರವ, ಅವಮಾನ, ಸ್ವಲ್ಪ ಒತ್ತಡ, ಕಿರಿಕಿರಿ ಅನುಭವಿಸುವಂತ ಸ್ಥಿತಿ ಇದೆ. ಅದನ್ನೇ ಕಳ್ಕೊಳ್ಳೋದಿಕ್ಕೆ ಆಗೋದಿಲ್ಲ ನೀವು ತುಲಾರಾಶಿನವರು. ಮೃತ್ಯುಂಜಯನ ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಮೇಲ್ಮುಖವಾಗಿ ಸುಧಾರಣೆ ಆಗಿದೆ ಅನ್ನೋ ರೀತಿಯಲ್ಲಿ ಬರುತ್ತೆ. ಯಾವುದು ಬರುತ್ತೆ ಅನ್ನೋ ರೀತಿಯಾದಂಥ ಭರವಸೆಗಳು ಬರ್ತದೆ. ಬಟ್ ಆದ್ರೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ನಿಮ್ಮ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳು ಇರುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ತೋರಿಸುತ್ತೆ. ಬೇರೆಯವರ ಸಹಕಾರ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸಿಗಬಹುದು. ಇದೊಂದು ಒಂದು ಉತ್ತಮವಾದಂಥ ಒಂದು ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಮಕ್ಕಳಿಂದಲೋ ಅಥವಾ ಹಿರಿಯರಿಂದಲೋ ತಾಯಿಯಿಂದಲೋ ನಿಮ್ಮ ಕಷ್ಟಗಳು ತೀರುವಂತ ಸಾಧ್ಯತೆಗಳು ಬರುತ್ತೆ. ಕೌಟುಂಬಿಕವಾದಂಥ ಸಹಕಾರದಿಂದ. ಮತ್ತು ಸ್ವಲ್ಪ ಪ್ರಯಾಣದಲ್ಲಿ ವಿದೇಶಯಾನ ಮಾಡಬೇಕು, ದೂರ ಪ್ರಯಾಣ ಮಾಡಬೇಕು, ಪ್ರಯತ್ನ ಅದ್ಭುತವಾದಂಥ ಅವಕಾಶಗಳಿದೆ. ಪ್ರಯತ್ನವನ್ನು ಮಾಡಿ. ಮತ್ತು ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ರಿ, ಪ್ರಯತ್ನ ಮಾಡಿ. ಚಿಂತೆ ಮಾಡುವಂಥದ್ದು ಬೇಡ. ದೇವತಾ ಕಾರ್ಯ, ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು ತುಂಬಾ ಅದ್ಭುತವಾದಂಥ ರೀತಿಯಲ್ಲಿ ಅಚ್ಚುಕಟ್ಟಾಗಿ ತುಂಬಾ ಭಕ್ತಿಭಾವದಿಂದ ಆಗ್ತದೆ. ಯಾವುದೇ ಅಡ್ಡಿ ಆತಂಕಗಳು, ಅಡೆತಡೆಗಳು ಬರದಂತ ರೀತಿಯಲ್ಲಿ ಆಪತ್ತಿನಿಂದ ಆಗುವಂತ ತೊಂದರೆ, ತಾಪತ್ರೆಗಳಿಂದ ಬಚಾವಾಗುವಂತ ಲಕ್ಷಣಗಳಿದೆ. ಏನೋ ತುಂಬಾ ಸಮಸ್ಯೆ ಆಗುವಂಥದ್ದು ಸ್ವಲ್ಪದ್ರಲ್ಲಿ ಬಚಾಗುತ್ತೆ. ಏನೋ ಸಣ್ಣದಾಗಿ ಆಕ್ಸಿಡೆಂಟ್ ಆಗ್ಬೇಕಾಯ್ತು, ಏನೋ ಆಗಬೇಕಾಗಿತ್ತು, ಬಚಾವಾಗ್ತದೆ. ಏನು ತೊಂದರೆ ಆಗದಂಗೆ ನೀವು ರಕ್ಷಣಾತ್ಮಕವಾದಂಥ ವ್ಯವಸ್ಥೆ ಇವತ್ತಿನ ದಿವಸ ವೃಶ್ಚಿಕ ರಾಶಿನವ್ರಿಗೆ ಇದೆ. ತಂದೆಯ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು.
ಇನ್ನು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಒತ್ತಡ ಜಾಸ್ತಿ ಇರ್ತದೆ. ಏನೋ ಅನಿರೀಕ್ಷಿತವಾದಂತ ಒಂದು ಪ್ರಯಾಣ, ಅನಿರೀಕ್ಷಿತವಾಗಿ ಯಾವುದೋ ಒಂದು ತೀರ್ಮಾನ, ಅನಿರೀಕ್ಷಿತವಾಗಿ ಯಾವುದೋ ಮಾಡಕ್ಕೋಗಿ ನಷ್ಟವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಸಂಕಷ್ಟಕ್ಕೆ ಸಿಲುಕಾಕೊಳ್ತಕ್ಕಂಥ ವಾತಾವರಣ ನಿರ್ಮಾಣವಾಗುವಂತ ಸಾಧ್ಯತೆಗಳಿರುತ್ತೆ. ಸಾಲದ ಬಾಪ್ತಿಗೆ ಒಳಗಾಗುವಂಥದ್ದು ಅಥವಾ ಸಾಲ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ, ಆರ್ಥಿಕವಾದಂಥ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು, ಕೌಟುಂಬಿಕವಾದ ಸಹಕಾರ ನಿಮಗೆ ಸಿಗದಲೇ ಇರ್ತಕ್ಕಂಥದ್ದು, ವಸ್ತುಗಳ ಖರೀದಿಯಲ್ಲಿ ಮೋಸ ಅಥವಾ ತೊಂದರೆಗೆ ಸಿಕ್ಕಾಕೊಳ್ತಕ್ಕಂಥದ್ದು, ಆಸ್ತಿ ವಾಹನ ಸಂಬಂಧಪಟ್ಟಂತೆ ಏನಾದರೂ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀರಿ ಅಂದ್ರೆ ಇವತ್ತು ಸೂಕ್ತ ಅಲ್ಲ. ಎಲ್ಲೋ ತಗಾದೆ ಇರ್ತಕ್ಕಂಥ ಆಸ್ತಿಯನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಬರಬಹುದು ಧನುಸ್ಸು ರಾಶಿನವರಿಗೆ. ವಿದ್ಯಾಭ್ಯಾಸ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನಾರೋಗ್ಯ ಅಂತಕ್ಕಂಥ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಭಂಗ ತರಬಹುದು. ಅಷ್ಟು ಬಿಟ್ರೆ ಬೇರೆ ಏನು ತೊಂದರೆ ಇಲ್ಲ. ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸು, ಆಹಾರ ವ್ಯತ್ಯಾಸ, ಸ್ವಲ್ಪ ಮಾನಸಿಕವಾದಂತ ಒತ್ತಡ, ಕಿರಿಕಿರಿ, ಇವುಗಳು ಅಸಿಡಿಟಿ ಪ್ರಾಬ್ಲಮ್ಮು, ಇವು ಸ್ವಲ್ಪ ಅಜೀರ್ಣ ದೋಷ ಅಂತ ಏನ್ ಕರಿತೀವಿ, ಅಜೀರ್ಣ ದೋಷ ಇರತಕ್ಕಂಥವ್ರು ಸ್ವಲ್ಪ ನೋಡಿಕೊಳ್ಳಿ ಆರೋಗ್ಯವನ್ನು ಧನುಸ್ಸು ರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕು, ಕೆಂಪು ಚಂದನವನ್ನ ಹಣಿಯಲ್ಲಿ ಇರ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿಯನ್ನು ನೋಡಿದಾಗ ಸ್ವಲ್ಪ ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥದ್ದು, ಸಂಗಾತಿಯಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಯತ್ನ ಕಾರ್ಯದಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸು, ಗೌರವ ಪ್ರಾಪ್ತಿ, ಉತ್ತಮವಾದಂತ ಹೆಸರನ್ನು ಗಳಿಸ್ತಕ್ಕಂಥದ್ದು, ಶುಭಾಶಯಗಳು ಅರಿದು ಬರ್ತಕ್ಕಂಥ ಸಂದರ್ಭಗಳು, ಗಜಕೇಸರಿಯ ಪ್ರಭಾವ. ಹಾಗಾಗಿ ಉತ್ತಮವಾದಂತ ವಾತಾವರಣಗಳೇ ನಿರ್ಮಾಣ ಆಗಬೇಕು ಅನ್ನೋ ರೀತಿಯಾದಂತ ಸ್ಥಿತಿನಲ್ಲಿ ಇವತ್ತಿನ ದಿವಸ ಇರ್ತಕ್ಕಂಥದ್ದು, ಅದು ಆಗ್ತಕ್ಕಂಥದ್ದು. ಆಪತ್ತಿನಿಂದ ಪಾರಾಗುವಂತ ಲಕ್ಷಣ, ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಪೂರಕವಾದಂತ ವಾತಾವರಣ, ಮಕ್ಕಳಿಂದ ಸಹಾಯ ಮತ್ತು ಸಹಕಾರ ಸಿಗುವಂತ ಸನ್ನಿವೇಶಗಳು ನಿರ್ಮಾಣವಾಗಿ ಬರುವಂತ ಸಾಧ್ಯತೆಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ವಿದ್ಯಾಭ್ಯಾಸ ಪ್ರಗತಿಯನ್ನು ಕಾಣುವಂತ ಯೋಗ ಫಲಗಳನ್ನು ಕೂಡ ಪಡೆದುಕೊಂಡು ಬಂದಿದ್ದೀರಿ. ಆದರೆ ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ 50-50 ಅನ್ನೋ ರೀತಿಯಾದಂತಹ ಸ್ಥಿತಿನಲ್ಲಿದೆ ಮಕರ ರಾಶಿನವರಿಗೆ. ಗೋಧಿಯನ್ನ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ, ಯತ್ನ ಕಾರ್ಯ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಒಂದು ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸ್ತೀರಿ, ಗಟ್ಟಿತನದ ತೀರ್ಮಾನವನ್ನ ತೆಗೆದುಕೊಳ್ತೀರಿ ಅನ್ನೋ ರೀತಿಯಾದಂತಹ ಸ್ಥಿತಿ ಇರುತ್ತೆ. ಆದರೆ ಗಟ್ಟಿತನದ ತೀರ್ಮಾನವನ್ನು ತೆಗೆದುಕೊಂಡ್ರೂ ಕೂಡ ಎಲ್ಲೋ ಸಣ್ಣದಾಗಿ ಆರ್ಥಿಕವಾಗಿ ಅಷ್ಟೊಂದು ಲಾಭವನ್ನು ತರದೇ ಇರತಕ್ಕಂಥ ರೀತಿಯಲ್ಲಿ ನೀವು ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ, ಅವಕಾಶಗಳು ಬರ್ತದೆ. ನೀವು ಅದನ್ನ ಸರಿಯಾಗಿ ನಿರ್ವಹಿಸಲಿಕ್ಕೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಬರಬಹುದು. ಆರ್ಥಿಕವಾದಂಥ ಸ್ಥಿತಿಗತಿಗಳು, ಸಾಲ ಮತ್ತೊಂದು ಮಗದೊಂದು ಏನಾದರೂ ಕೇಳಿದಂತ ಪಕ್ಷದಲ್ಲಿ ಅಥವಾ ಸ್ಥಿರಾಸ್ತಿ ಮೇಲೆ ಸಾಲ ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ ಇದ್ದಂತ ಪಕ್ಷದಲ್ಲಿ ಖಂಡಿತ ಅನುಕೂಲವಾಗುತ್ತೆ. ಕುಟುಂಬಸ್ಥರಿಂದ ಸಾಲ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರೋ ಸದಸ್ಯರು, ಕುಟುಂಬ ಸದಸ್ಯರು ಯಾರಿರ್ತಾರೋ ಅವರಿಂದ ಏನಾದ್ರೂ ನಾಳೆ ಕೊಡ್ತೀನಿ ಕೊಡು ಅನ್ನೋ ರೀತಿಯಲ್ಲಿ ಬಂತು ಅಂದ್ರೆ ಆ ಪ್ರಯತ್ನದಲ್ಲೂ ಕೂಡ ಯಶಸ್ಸನ್ನು ಗಳಿಸುವಂತ ಸಂದರ್ಭಗಳು ಇರುತ್ತದೆ ಅಂತ ಹೇಳ್ತದೆ. ಯಾಕೋ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಕುಟುಂಬದಲ್ಲಿ ಏನೋ ಸಣ್ಣದಾಗಿ, ಯಾಕೋ ಒಬ್ರನ್ ಕಂಡ್ರ ಒಬ್ಬರಾಗಲ್ಲ, ಒಬ್ರನ್ ಕಂಡ್ರ ಒಬ್ಬರಿಗಾಗಲ್ಲ, ಈ ರೀತಿಯಲ್ಲಿ ಏನೋ ಸಣ್ಣದಾಗಿ ತೀರ್ಸಗಳು ಬರಬಹುದು. ಇವತ್ತಿನ ದಿವಸ ಅದರ ಪ್ರಮಾಣ ಜಾಸ್ತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣಗಳು ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತ ಹೇಳ್ತದೆ. ಸ್ಥಿರಾಸ್ತಿ ಆಸ್ತಿ ಖರೀದಿ ಮಾಡಬೇಕು ಅಂದ್ರೆ ಒಳ್ಳೆಯ ಆಯ್ಕೆಯನ್ನು ಮಾಡ್ಕೊಳ್ತೀರಿ ಕುಂಭರಾಶಿನವರು. ವಿದ್ಯಾಭ್ಯಾಸದಲ್ಲೂ ಕೂಡ ಅನುಕೂಲದ ಒಂದು ಸ್ಥಿತಿಗತಿಗಳಿದೆ. ಮಾನಸಿಕವಾದಂತಹ ಅಸಮತೋಲನ ಅಥವಾ ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂತ ಸಾಧ್ಯತೆಗಳು ಬರಬಹುದು. ಸೌಂದರ್ಯವರ್ಧಕ ವಸ್ತುಗಳಿಂದ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಕುಂಭರಾಶಿನವರಿಗೆ ಇರುತ್ತದೆ. ಶಿವನಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಒಂದು 30% ಅನ್ನೋ ರೀತಿಯಲ್ಲಿ ಕಾಣಬಹುದು. ಪ್ರಯತ್ನದಲ್ಲಿ
ಆಗತ್ತೆ, ಮೂವ್ ಆಗತ್ತೆ, ಪೂರ್ಣ ಆಗೋದಿಲ್ಲ, ಪರಿಪೂರ್ಣ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಉನ್ನತ ವಿದ್ಯಾಭ್ಯಾಸ ಓಕೆ, ಪರವಾಗಿಲ್ಲ, ವಿದ್ಯಾಭ್ಯಾಸದಲ್ಲಿ ಅನುಕೂಲಕರ ವಾತಾವರಣ. ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅನುಕೂಲ. ಮಕ್ಕಳಿಂದ ಸಹಕಾರ ಸಿಗುವಂಥ ಸಾಧ್ಯತೆಗಳಿದೆ. ಪೂರ್ವದಲ್ಲಿ ಯಾವುದೋ ಪುಣ್ಯ ಫಲಗಳನ್ನು ಮಾಡಿದ್ದೀರಿ, ಅದರ ಪ್ರಾಪ್ತಿ ಸಿಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರುವುದಿಲ್ಲ. ಸ್ಥಿರಾಸ್ತಿ ಮಾರಾಟ, ವಾಹನ ಮಾರಾಟದ ವಿಚಾರ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅನುಕೂಲವಿದೆ. ಗೃಹ ಬದಲಾವಣೆ, ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಗೃಹ ಬದಲಾವಣೆ ಅನುಕೂಲವಿದೆ. ಉದ್ಯೋಗ ಬದಲಾವಣೆ ಅನಾನುಕೂಲವನ್ನು ತರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇವತ್ತಿನ ದಿವಸ ಮೀನರಾಶಿನವರಿಗೆ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತ್, ಸಮಸ್ತ ಸನ್ಮಂಗಳಾನಿ ಭವಂತ್. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.